ಮಾಡ್ತೀವಿ ಸರ್. ಈ ಆರ್ತಿ ಗುಪ್ತಾ ಆ ನೆಕ್ಲೆಸ್ ಬಗ್ಗೆ ಅಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಹೇಗಿದ್ರು ಇನ್ಶೂರೆನ್ಸ್ ಹಣ ಬಂದೇ ಬರುತ್ತಲ್ವಾ, ಆದ್ರೂ ಅದನ್ನ ಹುಡುಕಿಸ್ಲೇಬೇಕು ಅಂತ ನಿಮಗ್ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನಿಮ್ಮನ್ ಕರ್ಸಿದ್ದಾರೆ. ನಿಜವಾಗೂ ಇದನ್ನೆಲ್ಲ ಅವ್ರ ಗಂಡನ ಮೇಲೆ ಪ್ರೀತಿಗೋಸ್ಕರ ಮಾಡ್ತಿದಾರಾ ಅಲ್ವಾ? ಮೇಘಾ, ಈ ಡಿಸ್ಕಷನ್ ನಾವು ನಮ್ಮ ಆಫೀಸಲ್ಲಿ ಇಟ್ಕೊಂಡ್ರೆ ಹೇಗಿರುತ್ತೆ? ಸಾರಿ ಸರ್. ಇಟ್ಸ್ ಓಕೆ ಮೇಘಾ, ನೀನ್ ಹೇಳ್ತಿರೋದು ಒಂದ್ ಕಾರ್ನರ್ ಇಂದ ಸರಿ ಅನ್ಸಿದ್ರು ಇನ್ನೊಂದು ಕಾರ್ನರ್ ಇಂದ ಯೋಚನೆ ಮಾಡೋದು ನೀನ್ ಕಲಿಬೇಕು. ಓಕೆ, ಎಲ್ಲಿ ಹೋದ್ರು ಇವರು? ಸ್ಲೀಪಿಂಗ್ ಟ್ಯಾಬ್ಲೆಟ್. ಓ ಸರ್, ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಲ್ವಾ? ಧರ್ಮ, ಅವ್ರನ್ನ ಕಳಿಸ್ಬಂದೆ. ಹೌದಾ? ಓಕೆ, ನಾವು ಹೊರಡಕ್ ಮುಂಚೆ ನಿಮ್ ಕೆಲಸದವ್ರನ್ನ ಒಂದ್ಸಾರಿ ನೋಡ್ಬೋದಾ? ಓ ಶ್ಯೂರ್. ಆದ್ರೆ ಒಂದ್ ಕಂಡೀಷನ್, ನಾನು ಅವ್ರಿಗೆ ಕೆಲವು ಕ್ವಶನ್ಗಳನ್ನ ಕೇಳ್ತೀನಿ, ನೀವು ಮಧ್ಯೆ ಮಾತಾಡಬಾರ್ದು. ಅದಕ್ಕೇನಂತೆ, ನಡೀರಿ. ರಾಮಭಟ್ರೆ ಸರ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಇಲ್ಲಿ? ಬರೋಬ್ಬರಿ 10 ವರ್ಷ ಆಗೈತ್ ನೋಡ್ರಿ. 10 ವರ್ಷ ಅಂದ್ರೆ ಅಮ್ಮವ್ರು ಮದುವೆ ಆಗೋಕ್ಕೂ ಮುಂಚೆಯಿಂದ ಕೆಲಸ ಮಾಡ್ತಿದ್ರಿ ಅಂತ ಆಯ್ತು. ಹೂನ್ರಿ. ಕಳವಾಗಿರೋ ನೆಕ್ಲೆಸ್ ನ ನೀವು ಯಾವತ್ತಾದ್ರೂ ನೋಡಿದ್ರಾ? ಹೂನ್ರಿ ಸರ, ನಾನೇ ಅಮ್ಮವ್ರ ಕುತ್ತಿಗೆಯಾಗೆ ಬಹಳ ಸತಿ ನೋಡಿನ್ರಿ. ಇನ್ನು ಎಷ್ಟೋ ಸತಿ ತಿಜೋರಿಯಾಗಿಟ್ಟು ಕೀಲಿ ಹಾಕಿನ್ರಿ. ಏನು, ಬೀರು ಒಳಗಡೆ ಇರೋದಕ್ಕೆ ನಿಮ್ ಕೈಲಿ ಕೋಟಿ ರೂಪಾಯಿ ನೆಕ್ಲೆಸ್ ಕೊಟ್ಟಿದ್ರಾ? ಅದ್ರಾಗ ಏನೈತ್ರಿ, ನಮ್ ಮೇಡಮ್ ಅವ್ರಿಗೆ ನನ್ನ ಮೇಲೆ ಭಾರಿ ವಿಶ್ವಾಸ ಐತಿ. ಅದನ್ನೇ ಬಂಡವಾಳ ಮಾಡ್ಕೊಂಡು ನೆಕ್ಲೆಸ್ ನ ಕದ್ದು ವಾಚ್ಮನ್ ನ ಕೊಂಡ್ಬಿಟ್ರಾ? ಇಲ್ರಿ ಸರ, ನಾನು ಅವ್ರ ಕೊಲೆ ಮಾಡಿಲ್ರಿ. ಹಾಗಾದ್ರೆ ನಿನ್ನೆ ರಾತ್ರಿ 12 ಗಂಟೆವರೆಗೂ ನೀವೇನ್ ಹೊರಟೋಗಿದ್ರಿ? ಸರ್ ಅದು ಏನಾಯ್ತಂದ್ರೆ ಸರ್, ಅದು ನಾನು ಏನು, ನಿನ್ನೆ ರಾತ್ರಿ 12 ಗಂಟೆವರೆಗೂ ರಾಮ್ ಭಟ್ ಮನೇಲಿರ್ಲಿಲ್ವಾ? ಹೊರಗಡೆ ಹೋಗಿದ್ನಾ? ಮಿಸಸ್ ಗುಪ್ತಾ, ಪ್ಲೀಸ್ ಹೇಳಿ. ಮಿಸ್ಟರ್ ರಾಮ್ಭಟ್, ನಿನ್ನೆ ರಾತ್ರಿ ಏನ್ ಹೋಗಿದ್ರಿ? ಸರ್, ಅದು ಏನಾಯ್ತಂದ್ರೆ ಸರ್, ಅದು ರಿಲ್ಯಾಕ್ಸ್ ರಿಲ್ಯಾಕ್ಸ್, ಅದನ್ನು ನಾನೇ ಹೇಳ್ಬಿಡ್ತೀನಿ. ಸೆಕೆಂಡ್ ಶೋ ಫಿಲಮ್ಗೆ ಒಂದ್ ಹೆಣ್ಣಿನ ಕರ್ಕೊಂಡು ಹೋಗೋದು ಅಂಥ ದೊಡ್ಡ ಅಪರಾಧ ಏನಲ್ಲ ಬಿಡಿ. ಸರ್, ನಾನ್ ಸೆಕೆಂಡ್ ಶೋ ಸಿನಿಮಾ ಹೋಗಿದ್ದು ಕರೆ ರೀ ಸಾಹೇಬ್ರೆ, ಆದ್ರೆ ನಾ ಕೊಲೆ ಮಾಡಿಲ್ರಿ. ತಿಜೋರಿಯಾಗಿ ನೆಕ್ಲೆಸ್ ನಾ ಕದ್ದಿಲ್ರಿ, ನನ್ ನಂಬ್ರಿ ಸಾಹೇಬ್ರ. ಸರಿ, ನೀವ್ ಕೊಲೆ ಮಾಡಿಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಆ ಕಳ್ಳ ವಾಚ್ಮೆನ್ ನ ಕೊಲೆ ಮಾಡಿ ಬಾಗಿಲ್ನ ಒಡೆದು ಒಳಗಡೆ ನುಗ್ಗಿ ನೆಕ್ಲೆಸ್ ಕದ್ದಿದ್ದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಗಿರಿ ಭಟ್ರೆ? ಸರಿ, ನೀನ್ ಹೋಗಿ. ಶರಣ್ರಿ. ಶಾಂತಮ್ಮ, ಶಾಂತಮ್ಮ, ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಒಂದ್ 5-6 ವರ್ಷದಿಂದ ಇರ್ಬೋದು ಸರ್. ಆ ನೆಕ್ಲೆಸ್ ನ ಯಾವಾಗಾದ್ರೂ ನೋಡಿದ್ರಾ? ಅಮ್ಮವ್ರು ಹಾಕೊಂಡಿದ್ನ ನೋಡಿದ್ದೆ. ಸರಿ, ನೀವು ಹೋಗಿ. ಹಂಗಿದ್ರೆ ನಾ ಹೋಗ್ಲಾ ಸರ್? ಅಂದ್ರೆ ಇನ್ನೇನಾದ್ರೂ ಹೇಳೋದೈತಾ? ಅಯ್ಯೋ ಇಲ್ಲ, ನೀವ್ ಇನ್ನೇನಾದ್ರು ಕೇಳ್ತೀರಾ ಅನ್ಕೊಂಡಿದ್ದೆ. ಇನ್ನೇನಿಲ್ಲ, ಹಾಗೇನಾದ್ರೂ ಇದ್ರೆ ಮತ್ತೆ ಹೇಳ್ಕಳಿಸ್ತೀನಿ, ನೀವು ಹೋಗಿ. ಸರಿ. ಮಿಸಸ್ ಗುಪ್ತಾ, ನಿಮ್ ಪೇಯಿಂಗ್ ಗೆಸ್ಟ್ ದಿನೇಶ್ ಅವ್ರನ್ನ ನೋಡ್ಬೋದಾ? ನೋಡ್ಬೋದು, ಆದ್ರೆ ನಿನ್ನೆ ರಾತ್ರಿ ಕೆಲ್ಸಕ್ಕೆ ಹೋದವರು ಇನ್ನೂವರೆಗೂ ಬಂದಿಲ್ಲ. ಐ ಸಿ. ಆದ್ರೆ ನೀವು ಅವ್ರ ಬಗ್ಗೆ ಅನುಮಾನ ಪಡೋ ಹಾಗೆ ಇಲ್ಲ. ಈಸ್ ವೆರಿ ನೈಸ್ ಜೆಂಟ್ಲ್ಮನ್. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತಾವಾಯ್ತು, ತನ್ನ ಕೆಲ್ಸ ಆಯ್ತು. ರಾತ್ರಿ ಕೆಲಸ ಮಾಡ್ಬಿಟ್ಟು ಬಂದು ಬೆಳಗ್ಗೆ ಮಲ್ಕೊಂಡ್ರೆ ಮತ್ತೆ ಎದ್ದೇಳೋದು ಸಾಯಂಕಾಲಕ್ಕೇನೆ. ಅಂದ್ರೆ ಒಂಥರ ನಿಶಾಚರ ಜೀವಿ ಏನೇ? ಹೌದು. ಈಗಿನ ಕಾಲದವ್ರು ನೋಡಿ, ಹೆಚ್ಚು ದುಡ್ಡು ಬರುತ್ತೆ ಅಂದ್ರೆ ಏನು ನೋಡಲ್ಲ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನೀವು ಹೇಳೋದು 100ಕ್ಕೆ 100 ಸತ್ಯ. ಸರಿ, ದಿನೇಶ್ ಬಂದ ತಕ್ಷಣ ನನಗೊಂದು ಕಾಲ್ ಮಾಡ್ತೀರಲ್ಲ? ಖಂಡಿತವಾಗಿ. ಓಕೆ, ಏನಾದ್ರೂ ವಿಷಯ ಇದ್ರೆ ಹೇಳಿ, ಬರ್ತೀವಿ. ಓಕೆ.